ರೊಟ್ಟಿ. ಯಾರು ಬೆಸ್ಟ್, ಮಮ್ಮಿಯಾ ಡ್ಯಾಡಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಶಿಲ್ಪ. ತುಂಬ ಟೈಮ್ ನಂತರ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ನಾನು ವ್ಲಾಗ್ ಮಾಡದೆ. ಸೊ ನಾನು ಯಾಕೆ ಎಷ್ಟು ದಿನ ವ್ಲಾಗ್ ಮಾಡಲಿಲ್ಲ ಹೇಳೋ ಒಂದು ರೀಸನ್ ಹೇಳಲಿಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಸೊ ನಾನು ತುಂಬ ಒಂದು ಇಂಟ್ರೆಸ್ಟಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಬಟ್ ಅದರ ವ್ಯೂಸ್ ತುಂಬ ಎಂತ ಹೇಳೋದು, ಆ ವ್ಯೂಸ್ ನೋಡಿ ನನಗೆ ತುಂಬ ಡಿಮೋಟಿವೇಟ್ ಆಯಿತು. ಮತ್ತೆ ಕ್ಯಾಮರಾ ಇಟ್ಕೊಳ್ಳುವಂಥ ಮನಸ್ಸೇ ಬರಲಿಲ್ಲ ನನಗೆ. ಹಾಗೆ ನಾನು ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಯೂಟ್ಯೂಬ್ ಮಾಡೋದು ತುಂಬ ಸುಲಭ. ಅದು ಸಿಕ್ಕುವ ಒಂದು ಸ್ವಲ್ಪ ಟೈಮಲ್ಲಿ ಏನಾದರೂ ಒಂದು ಮಾಡಬೇಕು ಹೇಳೋ ಒಂದು ನನ್ನ ಆಸೆ, ಅಚೀವ್ಮೆಂಟ್ ಮಾಡಬೇಕು ಹೇಳುವ ಆಸೆಯಲ್ಲಿ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಓಕೆ, ಅದು ಒಳ್ಳೆಯಲ್ಲಿ ಹೋಗ್ತಾ ಉಂಟು. ನಾನು ಯೂಟ್ಯೂಬ್ ಸಹ ಸ್ಟಾರ್ಟ್ ಮಾಡಿದೆ ಈ ವರ್ಷ. ಆದರೆ ಇಷ್ಟೆಲ್ಲ ಮಾಡಿ, ಇಷ್ಟು ಎಫರ್ಟ್ ಮಾಡಿ, ಇಷ್ಟು ಟೈಮ್ ಕೊಟ್ಟು ಅದಕ್ಕೆ ತಕ್ಕ ನನಗೆ ವ್ಯೂಸೇ ಬರಲಿಲ್ಲ. ಇದು ನನ್ನನ್ನು ತುಂಬ ಡಿಮೋಟಿವೇಟ್ ಮಾಡಿದ್ದು. ನಿಮ್ಮದೆಲ್ಲ ಒಂದು ಸಣ್ಣ ಸಪೋರ್ಟ್ ಉಂಟಲ್ಲ, ಇದು ನನಗೆ ಒಂದು ಮೋಟಿವೇಶನ್ ಆಗ್ತದೆ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಬ್ಲಾಗ್ ಕಂಟಿನ್ಯೂ ಆಗ್ತದೆ. ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರ್ತದೆ, ಪ್ಲೀಸ್ ನೋಡಿ. ನಮ್ಮ ಮನೆ ಈಗ ನೋಡಿ ಎಷ್ಟು ಶಾಂತ ಉಂಟು. ಇನ್ನು ಡ್ಯಾಡನ್ ಬಂದ ಮೇಲೆ ಅಂತೂ ಹೇಳುವುದೇ ಬೇಡ ಆಗ್ತದೆ. ಮಕ್ಕಳ ಮನೇಲಿದ್ರೆ ಹಾಗೆ ಅಲ್ಲ, ಮಕ್ಕಳು ಮನೆಯಲ್ಲಿದ್ರೆ ಕಿರಿಕಿರಿ ಆಗ್ತದೆ. ಅದೇ ಅವರು ಹೊರಗೆ ಹೋದಾಗ ನಮ್ಗೆ ಬೋರ್ ಆಗ್ತದೆ. ನನ್ಗೆ ಹೀಗೆ ಆಗುದು, ನಿಮ್ಗೆ ಸಹ ಹೀಗೆಯಾ? ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಈಗ ಉಡುಪಿದು ಕ್ಲೈಮೇಟ್ ಅಂತೂ ಹೇಳುದೇ ಬೇಡ. ಯಾವಾಗ ಬಿಸಿಲಿರ್ತದೆ, ಯಾವಾಗ ಮಳೆ ಬರ್ತದೆ, ಯಾವಾಗ ಗುಡುಗು ಬರ್ತದೆ, ಯಾವಾಗ ಗಾಳಿ ಬರ್ತದೆ, ಹೇಳಲಿಕ್ಕೆ ಆಗುದಿಲ್ಲ. ಅನ್ಪ್ರಿಡಿಕ್ಟೇಬಲ್ ಕ್ಲೈಮೇಟ್ ಹೇಳ್ಬೇಕು. ಹೊರಗೆ ಬಿಸಿಲುಂಟು, ಆದರೆ ಯಾವಾಗ ಮಳೆ ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಉಡುಪಿದು ಕ್ಲೈಮೇಟ್ ಹೀಗೆ ಆಗಿದೆ. ಇದು ಆಕ್ಚುಲಿ ಚೆನ್ನಾಗಿ. ಯಾವಾಗ ಸಹ ನಾವು ಕೊಡೆ ಹಿಡ್ಕೊಂಡು ರೆಡಿ ಇರಬೇಕು, ಎಲ್ಲರೂ ಒದ್ದೆ ಹಾಕ್ಕೊಂಡು ಬರಬೇಕು. ಹಾಗೆ ನಾನು ಸೇಫ್ಟಿಗೋಸ್ಕರ ಕೊಡೆ ಹಿಡ್ಕೊಂಡೇ ಹೋಗ್ತೇನೆ. ಹಾಯ್ ಡ್ಯಾರನ್, ವೆಲ್ಕಮ್ ಬ್ಯಾಕ್. ನೋಡಿ ಡ್ಯಾರನ್ ಬಂದ ಕೂಡಲೇ ನಮ್ಮ ಮನೆಯಲ್ಲಿ ಕಂಪ್ಲೀಟ್ ಸೌಂಡ್ ಸ್ಟಾರ್ಟ್ ಆಗ್ತದೆ. ಅಷ್ಟರ ತನಕ ಪಿನ್ ಡ್ರಾಪ್ ಸೈಲೆಂಟ್. ಹೇಗಿತ್ತು ಸ್ಕೂಲ್? ಗುಡ್. ಸ್ಯಾಟರ್ಡೆ ಅಲ್ಲ, ಗಮ್ಮತ್ತಾಯ್ತಾ? ಸ್ಕೂಲ್ ಇಷ್ಟ, ಮನೆ ಇಷ್ಟ? ಬೋಟ್. ಆಕ್ಚುಲಿ ಸ್ಕೂಲ್ ಸಹ ಇಷ್ಟ, ಮನೆ ಸಹ ಇಷ್ಟ. ನನಗೆ ಯಾವ್ದು ಸಹ ಆಗ್ತದೆ. ಸ್ಕೂಲಲ್ಲಿ ಮಾತ್ರ ನೋಟ್ಸ್ ಕೊಡಬಾರ್ದು, ಖಾಲಿ ಆಡ್ಲಿಕ್ಕೆ ಬಿಡಬೇಕು ಮತ್ತೆ ಮಾತಾಡ್ಲಿಕ್ಕೆ. ಆಗ ಸ್ಕೂಲ್ ಗಮ್ಮತ್ ಆಗ್ತದಲ್ಲ. ಎಷ್ಟು ಜೋರ ಹಸಿವೆ ಆಗ್ತಾ ಇರ್ಲಿ, ಡ್ಯಾಡನಿಗೆ ಒಂದು ಊಟ ಮಾಡೋ ಮೊದಲು ಪ್ರೇಯರ್ ಮಾಡ್ಲೇಬೇಕು. ನಾನು ಕೆಲವೊಮ್ಮೆ ಸ್ಕಿಪ್ ಮಾಡ್ತೇನೆ, ಹಸುವಾಗ ಮರ್ತೋಗ್ತದೆ. ಆದ್ರೆ ಅವ ಮಾತ್ರ ಮರೆಯುವುದಿಲ್ಲ. ಎಂತ ಸ್ಪೆಷಲ್ ಇಷ್ಟವಾ? ಡ್ಯಾಡಂದು ಫೇವ್ರೆಟ್ ಕೋಳಿ ರೊಟ್ಟಿ. ಯಾರಿಗೆಲ್ಲ ಕೋಳಿ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದು, ನೀನ್ ಕಮೆಂಟ್ ಮಾಡ್ತೀಯಾ? ಡ್ಯಾಡನ್ ಮೋಸ್ಟ್ ಫೇವ್ರೆಟ್ ಫುಡ್ ಯಾವ್ದಂತ ಕೇಳಿದ್ರೆ ಅವನು ಕೋಳಿ ರೊಟ್ಟಿ ಹೇಳ್ತಾನೆ. ಅವನಿಗೆ ತುಂಬಾ ಇಷ್ಟ. ಸ್ವಲ್ಪ ಟೈಮ್ ಮುಂಚೆ ಎಷ್ಟು ಬಿಸಿಲಿತ್ತು, ಈಗ ನೋಡಿ ಅಷ್ಟು ಬೇಗ ಕ್ಲೈಮೇಟ್ ಚೇಂಜ್ ಆಯ್ತು. ಮೋಡ ಅದ ನೋಡಿ, ಇದೇ ಈಗ ಉಡುಪಿದು ಕ್ಲೈಮೇಟ್ ಹೀಗೆ ಆಗಿದೆ. ಬಿಸಿಲಿರ್ಲಿ ಮಳೆ ಇರ್ಲಿ, ನಮ್ದು ಹೆಂಗಸರ ಕೆಲ್ಸ ಅಂತೂ ಮುಗಿಯುವುದಿಲ್ಲ. ಅದಕ್ಕೆ ಎಂಡೇ ಇಲ್ಲ, ಆಗ್ತಾ ಇರ್ತದೆ. ಒಂದ್ರ ನಂತರ ಒಂದು ಈಗೇನಾದ್ರೂ ಒಂದು ಇರ್ತದೆ, ಮುಗಿಲಿಕ್ಕಿಲ್ಲ.
Dr. Darren? Piano class. ಅವನು ಸ್ವಲ್ಪ ಕಾಮಿಡಿ ಅಷ್ಟೇ ನೋಡಿ, ಅವನು ಕಾಮಿಡಿ ಆಗ್ತಾ ಇರ್ತದೆ ನಮ್ಮ ಮನೆಯಲ್ಲಿ. ಅವನು ಸಂಜೆ ಆಗುವಾಗ ಸ್ವಲ್ಪ ಹಸಿವೆ ಆಗ್ತಾ ಇತ್ತು, ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡುವ ಅಂತ ಪೀನಟ್ ಚಾಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ನೀರುಳ್ಳಿ, ಒಂದು ಟೊಮ್ಯಾಟೊ, ಆಮೇಲೆ ಎಲ್ಲ ಸ್ಪೈಸಸ್ ಅಂದರೆ ಉಪ್ಪು, ಖಾರದ ಪುಡಿ, ಮತ್ತು ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಮತ್ತು ಎಷ್ಟು ಬೇಕಷ್ಟು ಪೀನಟ್ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು ಅಷ್ಟೇ. ತುಂಬ ಟೇಸ್ಟಿ ಇರ್ತದೆ. ಆಮೇಲೆ ಈ ಕ್ಲೈಮೇಟಿಗೆ ಉಂಟಲ್ಲ, ಮಳೆ ಬರುವಾಗ ಇದೆಲ್ಲ ತಿನ್ನಲಿಕ್ಕೆ ಖುಷಿ ಆಗ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ್ದು. ನಾನು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಪೊಮೊಗ್ರಾನೇಟ್ ಹಾಕಿದೆ. ಇದರಿಂದ ಸ್ವಲ್ಪ ಸಿಹಿ, ಹುಳಿ, ಖಾರ ಎಲ್ಲ ಟೇಸ್ಟ್ ಇರ್ತದೆ. ಇದೊಂದು ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೀವು ಸಹ. ಡ್ಯಾರನ್ ಪಿಯಾನೋ ಕ್ಲಾಸಿಗೆ ಹೋಗೋ ಮೊದಲು ಮಮ್ಮಿ ನನಗೆ ಮೋಮೋಸ್ ಮಾಡಿ ಇಡಿ ಅಂತ ಹೇಳಿದ್ದ. ಹಾಗೆ ಈಗ ಮೋಮೋಸ್ ಮಾಡ್ತಾ ಇದ್ದೇನೆ. ಇದು ಫ್ರೋಝನ್ ಮೋಮೋಸ್. ಯಾವತ್ತು ಮಾಡೋದಿಲ್ಲ, ಅಪರೂಪಕ್ಕೊಮ್ಮೆ ಅವನಿಗೆ ಹೀಗೆ ಮಾಡಿ ಕೊಡ್ತೇನೆ ವೀಕೆಂಡ್ಸಿಗೆ. ಈ ಮೋಮೋಸ್ ಉಂಟಲ್ಲ, ಫ್ರೋಝನ್ಗಿಂತ ನಾವು ಮಾಡಿದ್ರೆ ತುಂಬಾ ಒಳ್ಳೆ ಆಗ್ತದೆ. ಅದು ಫಿಲ್ಲಿಂಗ್ಸ್ ಉಂಟಲ್ಲ, ತುಂಬಾ ಜ್ಯೂಸಿ ಆಗಿ ಒಳ್ಳೆ ಇರ್ತದೆ. ಡ್ಯಾಡನ್ಗೆ ನಾನ್ ಮಾಡಿದ ಮೋಮೋಸೇ ತುಂಬಾ ಇಷ್ಟ. ಕೆಲವೊಮ್ಮೆ ನಂಗೆ ಉದಾಸೀನ ಆಗ್ತದೆ, ಆಗ ಇದು ಫ್ರೋಝನ್ನೇ ಮಾಡಿ ಕೊಡುದು. ಸೊ ನಾವೀಗ ರೆಡಿ, ಒಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಸೊ ನಾನು ರೆಡಿ. ಡ್ಯಾರನ್ ಅಂತ ತೋರಿಸ್ತೇನೆ ಇಲ್ಲಿ. ಡ್ಯಾರನ್ ನೋಡಿ, ರೆಡ್. ಈಗ ಬುಲ್ ಬಂದ್ರೆ ಎಂತ ಮಾಡ್ತೀನಿ ನೀನು? ಪಂಚ್ ಮಾಡ್ತೀಯಾ, ಕರಾಟೆ ಮಾಡ್ತೀಯಾ ಬುಲ್ ಒಟ್ಟಿಗೆ? ಕರಾಟೆಗೆ ಹೋಗ್ತಾನೆ, ಹಾಗೆ ಅದ್ರದ್ದೆಲ್ಲ ತೋರ್ಸುದವ ನಿಮ್ಗೆ. ಹೇಗೆ ಕಾಣ್ತಿದ್ದ ನಮ್ಮ ಡ್ಯಾರನ್? ಕಮೆಂಟ್ ಮಾಡಿ ಆಯ್ತಾ. ಸೊ ನಾನು ಹೀಗೆ ಕಾಣ್ತಾ ಇದ್ದೇನೆ. ನಾನ್ ಬೆಸ್ಟ್. ನಾನ್ ಬೆಸ್ಟ್. ಯಾರು ಬೆಸ್ಟ್, ಮಮ್ಮಿಯಾ ಡ್ಯಾರನ್? ಡ್ಯಾರನ್. ಓಕೆ, ಕಮೆಂಟ್ ಮಾಡಿ ಹೇಳಿ ಆಯ್ತಾ ಯಾರು ಬೆಸ್ಟ್ ಅಂತ. ಓಕೆ, ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಸೋಲು ಗೆಲುವು ಈ ಜೀವಾವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು. ನನಗೆ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರಲಿ, ನೋವು ಇರಲಿ, ಅಥವಾ ಎಷ್ಟೇ ಸಾಕಾಗಿರಲಿ, ಎಂಥ ಹೆಲ್ತ್ ಇಶ್ಯೂಸ್ ಇರಲಿ, ಡ್ಯಾರನ್ ಒಟ್ಟಿಗೆ ಇರುವಾಗ ಉಂಟಲ್ಲ, ಎಲ್ಲ ಅದೊಂದು ಅಷ್ಟು ಟೈಮಿಗೆ ಎಲ್ಲ ಮಾಯ ಆದಾಗೆ ಆಗ್ತದೆ. ಮಕ್ಕಳಿಗೆ ನಮಗೆ ಡಿಪೆಂಡ್ ಆಗಿರ್ತಾರೆ, ಹಾಗೆ ನಾವು ಸಹ ಅವರಿಗೆ ಡಿಪೆಂಡ್ ಆಗಿರ್ತೇವೆ. ಅವರೊಂದು ನಮ್ಮ ಸ್ಟ್ರೆಂತ್ ಇದ್ದಾಗೆ. ಕನಸು ಅದೃಷ್ಟದಾಟ ತಂದಂತ ಸೊಗಸು. ಫೈನಲಿ ನಾವು ನಮ್ಮ ಫಂಕ್ಷನ್ ಇದು ಲೊಕೇಶನಿಗೆ ಬಂದೆವು. ಸೊ ಇದು ಇವತ್ತಿದ್ದು ನಮ್ಮ ಫಂಕ್ಷನ್. ಇದು ಸ್ಟಾರ್ ಮದುಮಕ್ಕಳು. ಈ ಫಂಕ್ಷನಿಗೆ ಹೋದ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್. ಅಲ್ಲಿ ಕೇಕ್ ಕಟ್ ಮಾಡುವಾಗ ಇವನಿಗೆ ಸಹ ಈಗ ಕೇಕ್ ಬೇಕಂತೆ, ಆ ಕ್ರೀಮ್ ಕೇಕ್ ಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಾನು ಹೇಳಿದೆ, ಈ ಪ್ಲಮ್ ಕೇಕ್ ಅನ್ನಿ ಕ್ರೀಮ್ ಕೇಕ್ ಹೇಳಿ ಎನ್ಸಿ ತಿನ್ನು ಅಂತ. ಹಾಗೆ ಎನ್ಸಿ ತಿಂತಾ ಇದ್ದಾನೆ.
ಇದು ಫಂಕ್ಷನ್, ಇದು ಲೊಕೇಶನ್ ಟೌನ್ ಹಾಲ್ ಅಥವಾ ಅಜ್ಜರ್ಕಾಡ್ ಪುರಭವನ. ಹನಿ ಹನಿ ಮಳೆ ಬರ್ತಾ ಇತ್ತು. ಅದಕ್ಕೆ ನಾನು ಡ್ಯಾರನಿಗೆ ಹೇಳಿದೆ ಒದ್ದೆ ಆಗ್ಬೇಡ, ಕೊಡೆ ಕೊಡ್ತೇನೆ ಅಂತ. ಆದ್ರೆ ಅವನ್ ಮಾತ್ರ ಕೇಳಲಿಲ್ಲ, ಹಾಗೆ ಹೋಗ್ತಾ ಇದ್ದಾನೆ ಚಂಡಿ ಆಗಿಕೊಂಡು. ಮಕ್ಕಳು ಈಗೆಲ್ಲ ನಾವು ಎಂತ ಹೇಳ್ತೇವೆ ಅದು ಉಲ್ಟವೇ ಮಾಡುದು. ಒಲವೆಂಬಲತೆಯು ತಂದಂತವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟ. ಸೊ ಫಂಕ್ಷನ್ ಎಲ್ಲ ಆಗಿ ಬಂದೆವು. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸ್ಟೇ ಹೆಲ್ದಿ, ಕೀಪ್ ಸ್ಮೈಲಿಂಗ್ Keep smiling. like Darren.